ನೋಡ್ರಿ, ಇರಾನದಲ್ಲೇ ಡೂ ಆರ್ ಡೈ ನಾ ರೆಡಿಪ IRGC ಕಳೆದ 50 ವರ್ಷಗಳನ್ನು ತಯಾರಿ ಮಾಡ್ಕೊತ ಬಂದದ್ದು. ಇಂದಿಲ್ಲ ನಾಳೆ ಅಮೆರಿಕ ಜೊತೆ ಒಮ್ಮೆ ಯುದ್ಧ ಆಗೋದಿನ ನಾನು ರೆಡಿ ಇರಬೇಕು, ಮೇಲೆ ಯುದ್ಧಗಳು ಆಗ್ತಾನೆ ಇದ್ದೇವೆ ಅಲ್ಲಿ. ಹೀಗಾಗಿ ಅಲರ್ಟಾಗಿ ಅಲ್ಲೇ IRGC ಅನ್ನುವಂಥ ಒಂದು ಶಕ್ತಿಯನ್ನು ನಿರ್ಮಾಣ ಆಗಿಬಿಟ್ಟದ. ಖಮೇನಿ ಮುಖ್ಯ ಇಲ್ಲ, ಮೋಸ್ತಫಾ ಖಮೇನಿ ಮುಖ್ಯ ಇಲ್ಲ, ಅರಿಜಾನಿ ಮುಖ್ಯ ಇಲ್ಲ, ಯಾರೂ ಮುಖ್ಯ ಇಲ್ಲ. ಅವ್ರು ಬಂತಾರೆ ಬರ್ತಾರೆ ಪಾತ್ರಧಾರಿ ಅಷ್ಟ. ಆ ಸಂಘಟನೆ ಅಷ್ಟು ಗಟ್ಟಿಯಾಗಿಬಿಟ್ಟು ಇಡೀ ದೇಶ ಒಂದಾಗಿರ್ತದೆ. ಅದ್ರಲ್ಲಿ ವಿರೋಧಿಗಳು ಇದ್ದಾರೆ ಇಲ್ಲ ಅಂತ ಅಲ್ಲ, ಆದರೆ ದೇಶ ಬಂದಾಗ ವಿರೋಧಿಗಳು ಸಹಿತ ಮೌನ ವಹಿಸ್ಬೇಕಾಗ್ತದೆ, ಆ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗ್ತದೆ. ದೇಶ ಉಳಿಬೇಕು. ಆ ದಿಶೆಯಲ್ಲೇ ಒಂದದ ದೇಶ ಇರಾನ್ ಇರುತ್ತೆ. ಅದರಿಂದ ಶಕ್ತಿಶಾಲಿ 2 ರಾಷ್ಟ್ರಗಳು, ಒಂದು ಮೊದಲು ಚೈನಾ, ಇನ್ನೊಂದು ರಷ್ಯಾ. ಚೈನಾಗೆ ಎಣ್ಣೆ ಬೇಕು, ರಷ್ಯಾದ ಗ್ಯಾಸ್ ಸಿಗ್ತದೆ. ಎಣ್ಣಿಲ್ಲ ದೇಶ ನಮಗತೆ ಭಾರತಗತೆ ಅದು ಒಂದು 10-20% ಅಷ್ಟೇ ಇರ್ಬೋದು. ಮ್ಯಾಕ್ಸಿಮಮ್ 80% ಎಲ್ಲ ಹೊರಗಿನ ತರಿಸ್ತದೆ. ಅದಕ್ಕೆ ಇರಾನ್ ಬೇಕು. ಅದರಲ್ಲಿ 90% ಎಲ್ಲ ಇರಾನಿಂದ ಖರೀದಿ ಮಾಡ್ತದೆ, ಕರ್ಗ್ ದ್ವೀಪದಿಂದ. ಹೀಗಾಗಿ ಚೈನಾಗಂತೂ ಈ ಯುದ್ಧ ಅನಿವಾರ್ಯನ. ಎಟ್ ಎನಿ ಕಾಸ್ಟ್ ಇರಾನ್ ಗೆಲ್ಲೇಬೇಕು. ಸೋತ್ರ ಚೈನಾ ಸಹಿತ ನಾಶ ಆಗಿ ಹೋಗ್ತದೆ. ಈ ದಿಸೆಯಲ್ಲಿ ಅಳಿವು ಉಳಿರೋ ಪ್ರಶ್ನೆ ಬಂದಾಗ ಇವತ್ತು ಅಮೇರಿಕ ಅನಿವಾರ್ಯವಾಗಿ ಹಿಂದೆ ಸರಿಯುವಂಥದ್ದು 10 ದಿವಸ 20 ದಿವಸ ಸೀಸ್ ಫೈರ್ ಮುಂದೆ ಮಾಡ್ತಾ ಹೊರಟದ, ಯುದ್ಧ ವಿರಾಮ ಮಾಡ್ತಾ ಹೊರಟದ. ಅವ್ರಿಗೆ ಗೊತ್ತಾಗಿದೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಇದು